ನಮಸ್ಕಾರ ಎಲ್ಲ RCB ಹುಲಿಗಳಿಗೆ ಹೆಂಗದಿರಿ ಬೆಂಕಿ ಇರ್ತೀರಿ ನಂಗಂತೂ ಗೊತ್ತೈತಿ. ಯಾಕಂದ್ರೆ RCB ಅಭಿಮಾನಿಗಳಾದ್ರೆ ಸುಮ್ಮನೆ ಇರ್ಲಿ ನೋಡ್ರಿ. ಇವತ್ತು ನಮ್ದು RCB ಮತ್ತು ಲಕ್ನೋ ಜೊತೆ ಮ್ಯಾಚ್ ಐತಿ. ಇವತ್ತೇನಾದ್ರು ಗೆದ್ರ ಸುದ್ದಿ ಪರಕ್ ಐತ್ರಿ. ನೋಡ್ರಿ ಈ ವಿಡಿಯೋ ಏನೈತಿರ್ಲ ನೀನ್ ರಾತ್ರಿನ ಮಾಡಿಬಿಟ್ಟು ರೀ ಪಂಜಾಬ್ ಏನೋ ಸೋತ ಮುಂಬೈ ಗೆತ್ತಂದ್ರ ರೀ ಅವ್ನು ಮತ್ತೊಂದು ಬಂಗಾರ ಅವಕಾಶ ನಮ್ಮ RCB ಗೆ ರೀ. ಹೆಂಗಂದ್ರ ರೀ ಅದ ಇವತ್ತು ಏನಾರು ಲಕ್ನೋ ಜೋಡಿ ನಾವು ಗೆದ್ದು ಅಂದ್ರೆ ರೀ ಟಾಪ್ ಒಂದಾಗ ನಾವ ಅವ್ನ ಅತ್ ಮುಂದೆ ನೆಕ್ಸ್ಟ್ ಒಂದು ಮ್ಯಾಚ್ ಯಾವ್ದಾರ ಗೆದ್ದ ಹೋಗ್ಬಿಟ್ಟು ನೋಡ್ಪ ನೆಲಕ್ರಿ. ಈ ನೇಚರ್ ಅಂತ ನೇಚರ್ ನಮಗ್ ಸಪೋರ್ಟ್ ಕೊಡಾಕತ್ತದ. ಅಂದ್ರೆ ಈ ವರ್ಷ ಏನೈತೆ ಕಪ್ ನಾವು ನಮ್ದ ಐತ್ರಿ ನೋಡಿ ಬರ್ದು ಇಟ್ಕೊಂಡ್ಬಿಡದ. ಈ ವರ್ಷ ಐತೆ ಕಪ್ಪ ನಮ್ದ ಐತ್ರಿ. ಇನ್ನೊಂದು ಭಾಳ ಖುಷಿ ಪಡುವಂತ ವಿಷಯ ಏನಂದ್ರೆ ರೀ ಎಂದೂ ಗೆಲ್ಲದ CSK ಅವಾಗ ಒಂದು ಮ್ಯಾಚ್ ಗೆದ್ದ CSK ರೀ GT ಹಿಂಬಲ್ ಅವ್ನು ನಾಯಿ ಹೊಡೆದ ಗೆದ್ದು ಹೋಗಿದ್ವಿ. ಅವಾಗ ಭಾಳ ಖುಷಿ ಅನ್ಸತ್ ನಮಗ. ಆ CSKದವ್ರಿಗೆ ನಮ್ಮ RCB ಅವ್ರು ಎಂದೂ ಸಪೋರ್ಟ್ ಕೊಡಲ್ಲ. ಅವತ್ತು CSK ಟೀಮ್ ಫುಲ್ ಸಪೋರ್ಟ್ ಅವ್ನು ಸಪೋರ್ಟ್ CSKದವ್ರಿಗೆ ಯಾವಾಗ ಕ್ವಾಯ್ ಅಂದ್ರೆ ಅವ್ನು RCB ಅಭಿಮಾನಿಗಳು ಅವ್ರನ್ನ ಕಡ್ದ ಅವ್ರ ಮ್ಯಾಲೆ ಪ್ರೀತಿ ಕರುಣೆ ತೋರಿಸಿದ. ಅಂತ ಕರುಣೆ ಮತ್ತು ನಂಬಿಕೆ ಅವರು ಸ್ವಲ್ಪ ಉಳಿಸ್ಕೊಂಡ್ರೆ ಇಲ್ಲ ಅನ್ನಕ್ಕೆ ಬರಲ್ಲ. ಅವ್ನು 2-30 ಹೊಡೆದ್ರಿ ಅವತ್ತ ವಿಚಿತ್ರ ಆತ್ರಿ. ಅವ್ನು ಪಾಪ ಆ GT ಅವ್ರನ್ನ 147 ಆಲ್ಔಟ್ ಮಾಡಿ ತೆಗೆದು ಹಾರಿಸಿ ನಡಿ ಮುಂಡಿ ಕಳಿಸ್ಬಿಟ್ರಿ. ಅದೊಂದು ಭಾಳ ನಮಗೆ ಪ್ಲಸ್ ಪಾಯಿಂಟ್ ಆಗೈತಿ ಅವ್ನ ಹಾಟಿ. ಇನ್ನೊಂದು ಮಾತು ನೋಡ್ರಿ, ಈ CSKದವ್ರು ನಮ್ಮ RCB ಅಭಿಮಾನಿಗಳು ಎಷ್ಟೇ ಪ್ರೀತಿ ಗಳಿಸಿರ್ನು ಎಷ್ಟೇ ಕರುಣಾಮಯಿ ಅಂತ ಅನ್ಸ್ಕೊಂಡ್ರು ಆದ್ರ ಆ 2 ವರ್ಷ ಏನು ಬ್ಯಾನ್ ಆಗಿದೈತಿರ್ಲ ಅದನ್ನ ನಾವು ಮರ್ಯಾಕಂಬ. ಅದೊಂದು ಕಪ್ಪು ಚೇಕಿ ನಿಮಗೆ ಉಳ್ದನ. ಇವತ್ತು ಮಾತ್ರ ಏನೈತೆ ಮ್ಯಾಚ್ ಪಕ್ಕ ನಮ್ದು ಹೊಯ್ತೀವಿ. ಅವ್ನು ಇವತ್ತು ಏನಾದ್ರು ನಮ್ಮ ಹುಡುಗರು ಎಲ್ಲ ಪಾಮಗ್ ಬಂದು ಅಂದ್ರೆ ಅವ್ನು ಸುದ್ದಿ ಪರಕ್ ಐತ್ರಿ. ಅವ್ನು ಅವತ್ತು ಏನಾದ್ರು ರಜತ್ ಪಡಿತಾರನ್ನ ಲಕ್ನೋ ವಿರುದ್ಧ ಆಡಿದಂಗೆ ಅವನು ಇವತ್ತು ಆಡಿದ ಹಿಂಡಿ ಕಣಲ್ ಬ್ಯಾಟಿಂಗ್ ಅವನು ಸಲ ಕಪ್ ಏನೈತ್ಲ ನಮ್ದು ಅಂದಂಗ್ರಿ. ಏನು ಸೋತು ಚಿಂತೆ ಪಡೋಂಗಿಲ್ಲ. ಪ್ಲೇ ಆಫ್ ಅಂತೂ ಆರಾಮ್ದಾಗ ಅದು ರೀ. ನಾವು ಇತಿಹಾಸ ತಗೋದು ನೋಡ್ರಿ, ಸೋತನು ಪ್ಲೇ ಆಫ್ ಹೋಗಿದ್ದು ಗೆದ್ರೂ ಪ್ಲೇ ಆಫ್ ಹೋಗೋದು ಯಾವ್ದಾರು ಟೀಮ್ ಇದ್ರ ಅದು RCB ಮಾತ್ರ. ಬೇರೆ ಟೀಮ್ಗೆ ಆ ಚಾನ್ಸ್ ಆಗಿಲ್ಲ. ಸೋತು ಹೊರಗೆ ಹೋಗ್ಬಿಡು. ಅದು ನಮ್ಮ ಟೀಮಿಗೆ ಹೆಂಗೈತ್ರಿ ಸೋತನು ಒಳಗೆ ಪ್ಲೇ ಆಫ್ ಬರ್ತದೆ ಗೆದ್ರೂ ಒಳಗೆ ಬರ್ತದೆ. ಅಂಥ ಒಂದು ಅವಕಾಶಗಳನ್ನ ಈಗ ಪಡ್ಕೊಂಡದ RCB ರೀ. ನೋಡ್ರಿ ಮಣ್ಣು ಏನೋ ಅಮಾಸೆ ಮುಂದಿರ್ತ ಮ್ಯಾಚ್ ಅವ್ನು ಏನೋ ಕಾವು ಕಟ್ಟ ಕಬರಿ ಬಟ್ಲ ಮಾಡಿ ಗಿಂಬಿಗೆ ಉಯ್ಸಿ ನಮ್ಮ ಹುಡುಗರ ಮೇಲೆ ವಾಮಾಚಾರ ಪೂಲ್ ಆಗಿತ್ರಿ. ಗೊತ್ತಾಗಿತ್ತಾರೆಲ್ಲ ಅಲ್ಲೇ ಆಯಾ ಮೂಲಗಳಿಂದ ನಮಗೆ ಮಾಹಿತಿ ಬಂದಿತ್ರಿ. ಅದಕ್ಕಾಗಿ ಸ್ವಲ್ಪ ಮ್ಯಾಚ್ ಏನೋ ಬೆಟ್ಟು ಕೊಟ್ಟ ಹೋಗ್ರಿಪ್ಪ ಅಂತಂದು ಕಳಿಸ್ಬಿಟ್ರೆ ಇರ್ಲಿ ಅವ್ನು ಅದು ಪ್ರತೀಕಾರ ತೀರ್ಸ್ಕೊಂಡ್ರಿ. ನೆಕ್ಸ್ಟ್ ಅವ್ನು ನೋಡ್ರು ಅಲ್ಲಿ ಬರ್ತದ ಇನ್ನ ಪ್ಲೇ ಆಫ್ ಒಳಗೆ ಬರ್ತಾವ ಮ್ಯಾಚ್ಗಳು. ಅವಾಗ ತಿಂಡಿ ಕಣಲ್ಲ ಅನ್ಸೋಣ್ರಿ. ಮತ್ತು ಇವತ್ತು ಏನೈತಿರಲ್ಲ ಇವತ್ತು ಅಮಾಶೆ ಬೇರೆ ಐತ್ರಿ. ಇದೊಂದು ಅಜ್ಜಿ ಬಿಟ್ಟೈತ್ರಿ ನಮಗೆ. ಈ ಅಮಾಶೆ ಇದ್ದ ದಿನ ನಮ್ಮ RCB ಮ್ಯಾಚ್ಗಳು ಅಲ್ಲಿದಲ್ಲಿ ವಾಮಾಚಾರಗಳು ಭಾಳ ಆಗ್ತಾವೆ. ನಮ್ಮ RCB ಹುಡುಗರ ಮೇಲೆ ಒಂದು ಭಾಳ ಕಣ್ಣು ಇಟ್ಟಾರ. ಯಾಕಂದ್ರೆ ಈ ಸೀಸನ್ದಾಗ ಐತೆ ಅವ್ನು ಬೆಂಕಿ ಬಿರುಗಾಳಿ ಬ್ಯಾಟಿಂಗ್ಗಳು ಆಡಾಕತ್ತಾವ. ಹಂಗಾಗಿ ಅವ್ನು ನಾಳೆ ನಾವು ಒಂದು ಎಲ್ಲ ಕಡೆ ಸ್ಟೇಡಿಯಂ ಕಡೆ 4 ದಿಕ್ಕಿಗೆ 4 ಲಿಂಬಿಕಾಯಿ ತೆಗಿನಕಾಯಿ ಸೂಜಿ ದಾರ ಕರಿ ದಾರ ಲಿಂಬಿಕಾಯಿ ಎಲ್ಲ ಕೈಟಿ ನಮ್ಮ ರಾಮನ ಭಕ್ತ ಹನುಮಾನ್ ಅವ್ರ ಫೋಟೋ ಕೈಟಿ ಬಿಡ್ತಾವ. ಅಟ್ಟು ಮೀನು ಯಾವ ಒಳಗೆ ಬರ್ತಾನೆ ನೋಡೋಣ, ಯಾವ ವಾಮಾಚಾರ ಮಾಡ್ತಾನೆ ನೋಡೋದಕ್ಕೆ. ಮತ್ತು ಇನ್ನೊಂದು ಭಾಳ ಖುಷಿ ವಿಚಾರ ಏನಂದ್ರೆ ನಮ್ಮ ಹಜಾಲು ಡಣ್ಣ ಅವ್ರು ಇವತ್ತಿನ ಮ್ಯಾಚ್ ಕಣಕ್ಕೆ ಇಳ್ಯಾಕತ್ತಾರ. ಹುಲಿ ಇಸ್ ಬ್ಯಾಕ್ ಆಗೈತೆ. ಅವ್ನು ಇಂಜೂರಿಂದ ಸ್ವಲ್ಪ ಹೊರಗೆ ಹೋಗಿತ್ರಿ. ಇವತ್ತೇನೈತ್ಲ ತಿಂಡಿ ಕಣಲ್ಲ ಮ್ಯಾಚ್ ರೀ. ಅವ್ನು ಹಜಾಲು ಡಣ್ಣ ಬಂದ ಒಳಗೆ ಇನ್ನು ಕೆಲವು ಪ್ಲೇಯರ್ ಮತ್ತು ಹೊರಗೆ ಹೋಗ್ಯಾರ ಅನ್ಸಾಕತ್ತದ. ಮತ್ತು ಯಾರೋ ಜಾಗ ಬೇರೆದವ್ರನ್ನ ರೀಪ್ಲೇಸ್ ಮಾಡ್ಕೊಂಡಾರ. ಇಂಗ್ಲೆಂಡ್ ಪ್ಲೇಯರ್ಗಳು ಬಂದಾತ ಸುದ್ದಿ ಎಬ್ಬಿಸ್ಬಿಟ್ಟಾರ. ಇನ್ನೊಂದು ಏನಂದ್ರೆ ರೀ ಆ ಮಣ್ಣಿ ಪಂಜಾಬ್ ರಿಂಬಾಲ್ ಮ್ಯಾಚ್ ಸೋಲಾಕ ಒಂದು ಕಾರಣ ಐತಿ. ಏನು ಕಾರಣ ಅಂದ್ರೆ ರೀ ಈ ಪಾಕಿಸ್ತಾನಿಗಳು ದಾಳಿ ಮಾಡ್ಬೇಕು ಸ್ವಲ್ಪ ಮುಂದೆ ಹೋತ್ರಿ. ಅದಾದ್ಮೇಲೆ ಏನಾತಂದ್ರೆ ಒಂದು 20 ಗ್ಯಾಪ್ ಸಿಕ್ಬಿಡ್ತು ನಮ್ಮ RCB ಹುಡುಗರಿಗೆ. ಇವು ಖುಷಿ ಕುಂಡ್ಯ ಹೊಕ್ಕೊಂಡು ಇವು ಏನ್ ಮಾಡ್ಯಾವು ಅಲ್ಲಿ ಪ್ರವಾಸ ಇಲ್ಲಿ ಪ್ರವಾಸ ಅಲ್ಲಿ ಇಲ್ಲಿ ಕರ್ಕೊಂಡು ಎಲ್ಲ ತಿರ್ಗಾಡಿ ಗೋವಾ ಬೀಚ್ ಗೀಚ್ ಎಲ್ಲ ತಿರ್ಕೋದ ಅಡ್ಡಾಡ್ಕೊಂಡು ಹೋಗ್ಬಿಟ್ಟಾವ್ರಿ. ಅವ್ನು ಏನ್ ಜೀವನದಾಗ ಎಂಜಾಯ್ ಮಾಡ್ಬಿಟ್ಟು ಹಂಗಾಗಿ ಹೋಗ್ಬಿಟ್ಟಾವ. ಆ ಪ್ರಾಕ್ಟೀಸ್ ಏನು ಮಾಡಿಲ್ಲ. ಹೋಗಿ ತಲೆ ಕಳ್ಸ್ಕೊಂಡಿಲ್ಲ ಅವ್ನು ಹೋಗ್ಬಿಟ್ಟಾವ. ಹಂಗಾಗಿ ಸ್ವಲ್ಪ ಮ್ಯಾಚ್ ಮ್ಯಾಗೆ ಎಫೆಕ್ಟ್ ಬಿದ್ದದ. ಹೊಳ್ಳಿ ಬಂದ ಅವನವನ ಗ್ರೌಂಡ್ದಾಗ ಹೋರಾಟ ಮಾಡಿದ್ದು ಅಲ್ಲಿ ಇಲ್ಲ ಆತ ಆ ಕಡೆ ವಾಮಾಚಾರ ಎಲ್ಲ ಸೀಡಿ ಎಲ್ಲ ಅವ್ನು 108 ಸಮಸ್ಯೆಗಳು ಬಂದು ಒಮ್ಮೆ ಹಾಕೋಲ್ಲ. ಹಂಗಾಗಿ ಸ್ವಲ್ಪ ಸೋಲನ್ನು ಸ್ವೀಕರಿಸ್ಬೇಕಾತ್ರಿ. ಈ ಮ್ಯಾಚ್ದಾಗ ಮಾತ್ರ ಹಂಗೆ ಆಗೋದಿಲ್ಲ. ಅವ್ನು ಪಕ್ಕ ಅವ್ನು ಡೀಲ್ ಮಾಡಿ ಪ್ಲ್ಯಾನ್ ಮಾಡಿ ಈ ಸಲ ಏನೈತೆ ಅವ್ನು ತೆಗೆದು ಹಾಕಿ ಯಾವ ಬೇಕಾ ಮುಂದೆ ಬಂದು ತುರ್ಕೊಂಡು ಅತ್ತ ಹೊರಗೆ ಹಾಚಿಬಿಟ್ಟು ಅವ್ನು ಕಪ್ ಹೊತ್ಕೊಂಡು ಹೋಗೋದು ಮನೆಗೆ ಹೋಗೋದನ್ನ ಅವ್ನು ಇವತ್ತು ಏನು ಬೇಕಾದಾಗಲಿ. ಅದು ಈ ವರ್ಷ ಏನೈತೆ ಅವ್ನು ಕಪ್ ಓದ್ಬಿಡುದ್ರಿ. ಏನಾಗೋದೈತ್ರಿ ಅವ್ನು ಎಟ್ರಸ ನಾವು ಹಂಗೆ ದಾನ ಮಾಡ್ಕೊತ್ಕೊಂಡ್ರಿ. ಎಟ್ರತಾವ ಮಂದಿ ಕಪ್ ದಾನ ಮಾಡ್ಕೊತ್ಕೊಂಡ್ರು ಅವ್ನು ಆ ಮನ್ಯಾಗ ಒಂದು ಚಾ ಕುಡಿಯೋಕೆ ಕಪ್ ಇಲ್ಲ ಆಗ್ಯಾವ, ಟ್ರೋಫಿಗಳು ತೋರ್ಸೋಕಿಲ್ಲ ಅವ್ನು. ಹಿಂಗಾಗಿ ಈ ವರ್ಷ ಏನೈತೆ ಯಾವಾಗೂ ಕರುಣೆ ದಯೆ ಪ್ರೀತಿ ವಾಸ್ತಲಿ ಏನು ಇಲ್ರಿ ಅವ್ನು ಕಿತ್ತು ಬಿಡುದ್ರಿ. ಎಲ್ಲ ಸಂಪ್ರದಾಯ ಗಿಂಪರಾಯ ಎಲ್ಲ ಬದಿ ಕೈ ಹೋಯ್ತೆ. ಈ ಸತಿ ಏನೈತೆ ಯಾವ ಬೇಕಾದವ ಇರ್ಲಿ ನಾವು ಗುದ್ಕೊಂಡು ತುಳ್ಕೊಂಡು ಮರ್ಡ್ರ್ ಗಿಡ್ರ ಆದ್ರೆ ರಕ್ತ ಕಲಿ ಆದ್ರೆ ಅವ್ನು
ಇತಿಹಾಸದಾಗ ಅವನು ಒಂದ್ ಸತಿ ರಕ್ತಪಾತ ಮಾಡಿ ಕಪ್ ಓದ್ಬಿಡ್ರಿ ಮತ್ತೇನೈತ್ರಿ ಮತ್ತೇನ್ರಿ ಓದ್ತೇನೆ ಹೇಳ್ರಿ ಮತ್ತೆ ಅದನ್ನು ಹೇಳ್ಬಿಟ್ಟು ನಾವು ಏನಾಗುದು ಒಂದು ನಾವು ಏನ ಧೈರ್ಯ ನಾವು RCB ಅಭಿಮಾನಿಗಳು ನಾವು ನಿಯತ್ತಿನ ಫ್ಯಾನ್ಸ್ಗಳ ನಿಯತ್ತಿನ ಟೀಮ್ ನಿಯತ್ತಿನ ಆಟಗಾರ್ಸ್ಗಳ ಯಾವ್ದಾದ್ರು ಇದ್ರ ಅದ RCB ನಾವು ಹಾಗೆ ಅದಕ್ಕೆ ಈ ಸತಿ ಏನೈತ್ಲ ಸುದ್ದಿ ಫರಕ್ ಆಗೋಂಗ್ ಕಾಣಕತ್ತ 18 ಅನ್ನೋದು ಏನೈತಿಲ್ಲ ಇದ RCBಗೆ ನಂಟ್ ಅಂದಂಗ ಐತ್ರಿ ನೋಡ್ರಿ ನಮ್ಮ ಒಂದು ಟೀಮ್ ಏನೈತೆ ಫುಲ್ ಗಚ್ಚಾಗಿ ನಿಂತೈತಿ ಈ ಸಲ ಫಾಸ್ಟಿಕ್ ಅವ್ನವ್ನ ಅಪಿಲ್ ಸಾಲ್ಟ ಮತ್ತು ಕೊಹ್ಲಿ ಬರ್ತಾರ ಅವ್ನವ್ನು ತಿರ್ಬ್ಯಾಡಿ ಮನಿ ಹೊಕ್ಕ ಹೊಡ್ಲಾಕತ್ತಾರ ಅದಾದ್ಮೇಲೆ ಅವ್ನವ್ನು ನಮ್ಮ 3 ನಂಬರ್ ಬ್ಯಾಟಿಂಗ್ದಾಗ ಸ್ವಲ್ಪ ಹೋಗ್ಯಾರಲ್ಲ ಅಲ್ಲೇ ಒಂದು ಸ್ವಲ್ಪ ಡೌನ್ ಆಗಿಬಿಟ್ಟಾಯ್ತು ನಾವು ನಮ್ಮ ಪಡ್ಕಲ್ ಒಬ್ರು ಆದ್ರು ಇರ್ಲಿ ಅವು ಜಾಕ ಮಯಾಂಕ್ ಅಗರ್ವಾಲ್ ಹಾಕ್ಯಾರ ಮಣ್ಣಿ ಮ್ಯಾಚ್ದಾಗ ಯಾಕೋ ಅವರು ಹಂಗಂಗೆ ಮಾಡ್ರು ಈ ಮ್ಯಾಚ್ದಾಗ ಯಾರನ್ನ ಆಡಿಸ್ತಾರ ಅನ್ನೋದು ಸ್ವಲ್ಪ ಕಾದು ನೋಡ್ಬೇಕ್ರಿ ಇನ್ನು ನಮ್ಮ ಒಂದು ಎಲ್ಲಿ ಮಿಸ್ಟೇಕ್ ಹೊಡ್ಯಾಕತ್ತೈತಿ ಅಂದ್ರೆ ಒಂದು ಮಿಸ್ಟೇಕ್ ರೀ ನಮ್ಮ ರಜತ್ ಪಡಿದಾರ ಅವರಿಂದ ಸ್ವಲ್ಪ ರನ್ಸ್ಗಳು ಬರಬಾಲಾಗ್ಯಾವ ಅಲ್ಲಿ ಒಂದು ಸ್ವಲ್ಪ ಎಲ್ಲೋ ಆ ಕಪ್ಪು ಚುಕ್ಕೆ ಕಾಣಕತ್ತದ ಅದು ಒಂದು ಗಡಿ ಏನಾದರೂ ಕಮ್ಬ್ಯಾಕ್ ಮಾಡ್ತೀರಿ ಬಗೆ ಹಾಕ್ತಾವ ಅವ್ನ ಹಾಗೆ RCB ಹಿಡಿಯೋ ತಾಕತ್ತೆ ಅವಂಗೈತ್ರಿ ಅವ್ನವ್ನ ಅದನ್ನಕ್ಕೆ 100 ಬರ್ತದೆ ಇಂಥ ಒಂದು ಸಿಚುವೇಶನ್ದಾಗ ಯಾವತ್ತು ಕೈ ಕೊಟ್ಟಿಲ್ರಿ ಅದೊಂದು ಗಡಿ ಕೈ ಕೊಟ್ಟಿಲ್ರಿ ಬಟ್ ನಕ್ಕೆ ಬರ್ತದ ಅವನು ತಿರ್ಬ್ಯಾಡಿ ಕೈಟ್ಯಾಕೈತಂದ್ರೆ ನಾವು ಬಾಲರ್ಸ್ಗೂ ಮುಕ್ಳಾಗ ನೀರು ಬಿಟ್ಟಿರ್ಬೇಕು ಅವ್ನು ಹಂಗೆ ಆಗ್ತದ ಇವತ್ತು ಏನೈತೆ ಮತ್ತು ನಮ್ಮ ಹಜಲುಡ್ ಅನ್ನೋರು ಬಂದಾರ ಸ್ವಲ್ಪ ಬೌಲಿಂಗ್ದಾಗೂ ಪೋಲ್ ಗಜ್ಮೂಟ ಆಗಿ ಬರ್ಬೇಕಾಗ್ತದೆ ಬ್ಯಾಟಿಂಗ್ದಾಗಂತೂ ಹೇಳೋಂಗಿಲ್ಲ ತಿರ್ಬ್ಯಾಡಿ ಕಡೋದು ರಗ್ ಮುಸ್ಕಾಕಿ ಬರ್ತಕ್ಕ ಹರ್ತಾಕತ್ತಾರ ಅವಾಗ ಸ್ವಲ್ಪ ಚಂಗ್ ಬಜ್ಜಿಗಳು ಆಗಾಕತ್ತಾವ ಸ್ವಲ್ಪ ಅಲ್ಲಿ ನಮ್ಮ RCB ಹುಡ್ಕೊಂಡು ಕಣ್ಣು ಭಾಳ ಬಿದ್ದಾವೆ ಹಂಗಾಗಿ ಈ ಸಲ ಏನೈತೆ ನೆದ್ರ ಪದ್ರ ಎಲ್ಲ ಏಸಿ ಅವ್ನವ್ನು 4 ಕಡೆ 4 ಎಲ್ಲ ಅವ್ನವ್ನು ಆಂಜನೇಯ ಫೋಟೋ ಇಟ್ಟು ಆ ಪೂಜೆ ಗೀಜೆ ಮಾಡಿಸಿ ಎಲ್ಲ ರೆಡಿ ಮಾಡಿ ಇಟ್ಟರಿ ಇವತ್ತು ಮ್ಯಾಚ್ ಏನೈತೆ ನಮ್ದೈತೆ ನಾವು ಬರೋದು ಇಟ್ಕೋರಿ ನೀವು ಇವತ್ತು ಮ್ಯಾಚ್ ಗೆಲ್ಲೋದೈತ್ರಿ ಬಹುಶಃ ಇವತ್ತು ನೀನು ಸಂಜೆಲಿ ಅವ್ರು ಮುಂಬೈದವ್ರು ಗೆದ್ದಿರ್ಬೇಕು ಅವ್ರು ಗೆಲ್ತಾರ ಅವರು ಯಾಕಂದ್ರೆ ನಿನ್ನೆ ವಿಡಿಯೋ ಮಾಡಿನೈತಿ ಹೇಳ್ಬಿಟ್ರೆ ಮುಂಬೈದವ್ರು ಅವ್ರೆಲ್ಲರೂ ಗೆದ್ರಂದ್ರೆ ಬಗ್ಗೆ ಹೇಳ್ತೀರಿ ಇವತ್ತು ಏನೋ ನಾವು ಲಕ್ನೋ ಬಾಲ್ ಗೆದ್ದೋರಿ ಫಸ್ಟ್ನೇ ಸ್ಥಾನ ನಮ್ದಾರಿ ನಾವು ಫಸ್ಟ್ನೇ ಸ್ಥಾನ ನಮ್ದ ನೆಕ್ಸ್ಟ್ ಮ್ಯಾಚ್ ಐತೆ ಗೆದ್ದೆ ಫೈನಲ್ಗೆ ಹೋಗ್ಬಿಟ್ಟು ನೋಡ್ರಿ ಅವ್ನು ಫೈನಲ್ಗೆ ಹೋದಾಗ ಏನೈತಿಲ್ಲ ಒಂದು ಮಾತು ನೆನಪಿಟ್ಕೋರಿ RCB ಈ ಸಲ ಫೈನಲ್ಗೆ ಹೋತಂದ್ರೆ ರೀ ಪ್ರತಿ 5 ಓವರ್ಗೆ ಒಂದು ಸತಿ ವಿಡಿಯೋ ಮಾಡಿ ಹಾಕ್ತಾನೆ ನಾವು ಇದು ಮಾತ್ರ ಚಾಲೆಂಜ್ ಇದು ಅಂತ ಪ್ರತಿ 5 ಓವರ್ ಮುಗಿತಂದ್ರೆ ವಿಡಿಯೋ ಮಾಡಿ ಅದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿ ಬಿಡ್ತು ಹಂಗೆ ಮತ್ತು ಲೈವ್ದಾಗ ಸ್ವಲ್ಪ ಜಾಸ್ತಿ ಅವ್ನು ಕಾಂಟ್ಯಾಕ್ಟ್ದಾಗ ಇವ್ರನ್ರಿ ಏನು ಜಾಸ್ತಿ ಹೇಳೋದಂತ ಅವಶ್ಯಕತೆ ಏನು ಇಲ್ಲ ನಾವು ನಮ್ಮ RCB ಬಗ್ಗೆ ಏನು ಅಂಥದ್ದು ಹೊಯ್ಕೆ ತೆಗಿಯೋಂಥ ಏನು ಎಲ್ಲರಿಗೂ ನಾವು ಮಕ್ಕಕ್ಕೆ ಹೋಗೋದಂಗೆ ತೆಗೆದು ತೋರಿಸ್ತೀವಿ ನಾವು ಏನೈತೆ ಮ್ಯಾಚ್ ಮುಗಿದಾಗ ಬರೋಣ್ರಿ ಅವ್ನು ಹೋದ್ರು ಆತು ಗೆದ್ರು ಆತು ಅವ್ನು ಮ್ಯಾಚ್ ಮುಗಿದಾಗ ಬರ್ತಾನೆ ರೀ ಅವ್ನು ಸೆಟ್ಲ್ ಹೊಡೆದಾಗ ಅವ್ನು ಒಂದು ರಿವ್ಯೂ ಕೊಟ್ಟು ಹೋಗೋಣ್ರಿ ಮತ್ತೇನೈತ್ರಿ ಅಲ್ಲಿವರೆಗೂ ನಮಸ್ಕಾರ.